ಪೇಪರ್ ಹಾಕಿದ್ರು. ಇದು ಡಿಗ್ರಿ ಕಾಲೇಜಸ್ ಕನ್ನಡ ಅದು ಕಾಲೇಜಸ್ ಐಡೆಂಟಿಫೈ ಮಾಡಿ. ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಒಳ್ಳೆ ಕಾರ್ಯಕ್ರಮ ಇರುತ್ತೆ, ನೀವು ಅಷ್ಟು ಜನಕ್ಕೆ ಇಡಿಪಿ ಪ್ರೋಗ್ರಾಮ್ ಮಾಡ್ತೀರಿ, ಯಾವ ಕಾರ್ಯಕ್ರಮ ಯಾವ್ದು ಶುರು ಆಯಿತು ಯಾವತ್ತು ಮುಗೀತು, ಎಷ್ಟು ಜನಕ್ಕೆ ಪ್ಲೇಸ್ಮೆಂಟ್ ಆಯಿತು ಇಲ್ಲೂ ಹೇಳೋದಿಲ್ಲ. ಅದು ಹೇಳ್ಬೇಕಲ್ಲ, ಸರ್ಕಾರ ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ತಾ ಇರೋದು? 53 ಜನ ಟ್ರೈನಿಂಗ್ ಕೊಟ್ಟಿದೆ DIC ಅಂತ ಹೇಳ್ತೀವಿ, ಹೌದಾ? ಅದು ಓನ್ಲಿ ಒನ್ ಡೇ ಅವೇರ್ನೆಸ್ ಪ್ರೋಗ್ರಾಮ್, 3 days ಅವೇರ್ನೆಸ್ ಪ್ರೋಗ್ರಾಮ್. ನೆಕ್ಸ್ಟ್ ಈಗ ರೀಸೆಂಟ್ಲಿ 1 month before 10 days ಅವೇರ್ನೆಸ್ ಪ್ರೋಗ್ರಾಮ್, ಇದು ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಡೀತು. ಯಾವ್ಯಾವುದು ನೀವು ಹೇಳ್ತಾ ಇದ್ದೀರಿ? ವಾಟ್ ಆರ್ ದ ಟ್ರೇಡ್ಸ್ ಯು ಆರ್ ಫೋಕಸಿಂಗ್? ಸರ್ ಅವ್ರ ಯಾವ ಸ್ಕಿಲ್ ಇದು ಯಾವಿತ್ತು ಅದು ಅದ್ರ ಮೇಲೆ ಕಂಪ್ಲೀಟ್ಲಿ ಇದು ಬಿಸ್ನೆಸ್ ಓರಿಯೆಂಟೆಡ್ ಟ್ರೈನಿಂಗ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದು ಮಾಡ್ತಾರೆ ಅವೇರ್ನೆಸ್. ಅಂದ್ರೆ ಯಾವ ಏನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನು ಮಾಡಿಸ್ತಾ ಇದ್ದೀರಿ? ಬ್ಯಾಂಕಿಂಗ್ ಅಲ್ಲಿ ಆಗುತ್ತೆ ಲೋನ್ಸ್ ಸಬ್ಸಿಡೀಸ್, ಬಟ್ ಅವ್ರಿಗೆ ಏನಂತದ್ದು ಮೋಟಿವೇಶನ್ ಸರ್. ಅದು ಮೋಟಿವೇಶನ್, ಬಟ್ ಯು ಆರ್ ಟ್ರೈಂಗ್ ಟು ಮೇಕ್ ಮಿ ಅನ್ ಎಂಟರ್ಪ್ರೆನ್ಯೂರ್. ಬಟ್ ಸರ್ ಅದು ಕಾಂಪ್ಲೆಕ್ಸ್ ಎಂಟರ್ಪ್ರೆನ್ಯೂರ್ ಆಗಬೇಕು ಅಂದ್ರೆ ಯಾವ್ದು ಎಂಟರ್ಪ್ರೆನ್ಯೂರ್ ಆಗಬೇಕು, ನಾನು ಯಾವ ಫೀಲ್ಡ್ ಅಲ್ಲಿ ಹೋಗ್ಬೇಕು, ನಾನು ದಟ್ ದೇ ಹ್ಯಾವ್ ಟು ಸೆಲೆಕ್ಟ್. ಅವರು ಸೆಲೆಕ್ಟ್ ಮಾಡ್ಕೊಂಡು ಬಂದ್ರೆ ನೀವು ನನಗೆ ಗೈಡ್ ಮಾಡಬೇಕು. ನೀವು ಬರೀ ಮೋಟಿವೇಟ್ ಮಾಡಬೇಕು, ನೀವು ಮಾಡಿ ಏನ್ ಮಾಡಬೇಕು ಅಂತ ಹೇಳ್ಬೇಕಲ್ಲ, ಹೆಂಗ್ ಮಾಡಬೇಕು ಅನ್ನೋದು ನನಗೆ ಹೇಳ್ಬೇಕಲ್ಲ. ಈಗ ವಾಟ್ ಆರ್ ದ ಏರಿಯಾಸ್ ಅವೈಲೇಬಲ್, ವಾಟ್ ಆರ್ ದ ಡಿಸಿಪ್ಲಿನ್ಸ್ ಅವೈಲೇಬಲ್, ನೀವು ನನಗೆ ಹೇಳ್ಕೊಟ್ಟಿರ್ತಾನೆ. ನಾನು ಈಗ ತಾನೇ SLC ಡಿಗ್ರಿ ಮುಗಿಸಿ ಆಚೆ ಬರ್ತಾ ಇದ್ದೀನಿ, ನನಗೆ ಏನೂ ಗೊತ್ತಿಲ್ಲ. ನನಗೆ ಆ ಮಕ್ಕಳಿಗೆ ಏನೂ ಗೊತ್ತಿರಲ್ಲ, ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದಿರುತ್ತೆ, ಭಾಷೆ ಸಮಸ್ಯೆ ಇರುತ್ತೆ, ಹಳ್ಳಿಯಿಂದ ಬಂದಿರ್ತಾರೆ. ನೀವೇನು ಹೇಳ್ಕೊಡ್ತೀರಿ? ಮೋಟಿವೇಟ್ ಏನು ಮೋಟಿವೇಟ್ ಮಾಡ್ತಾ ಇದ್ದೀರಿ? ಸರ್ ಬಿಸ್ನೆಸ್ ಬಗ್ಗೆ ಅವರಿಗೆ ಬಿಸ್ನೆಸ್ ಮಾಡಿ ಅಂತೀರಿ, ಯಾವ ಬಿಸ್ನೆಸ್ ಮಾಡಬೇಕು ಸರ್? ಅವ್ರ ಆಸಕ್ತಿ ಇರೋದು ಲೈಕ್ ಟೈಲರಿಂಗ್, ಕೆಲವರಿಗೆ ಇರುತ್ತೆ, ಕೆಲವರಿಗೆ ಕ್ಲಾತ್ ಬಿಸ್ನೆಸ್ ಇರುತ್ತೆ, ಆ ಥರ ಸ್ಕಿಲ್ಗೆ ಹೋಗಿ ಅಂತ ಇದು ಮೋಟಿವೇಟ್ ಮಾಡಿ. ಯು ಶುಡ್ ಹ್ಯಾವ್ ಎ ಸ್ಟ್ರಕ್ಚರ್ಡ್, ನಿಮ್ದು ಸ್ಟ್ರಕ್ಚರ್ಡ್ ಸಿಲೆಬಸ್ ಇಲ್ಲ. ಇದು ಜನರಿಕ್ ಆಗಿ ನೀವು ಹೇಳ್ತಾ ಇದ್ದೀರಿ. ಶಾಲೆನೂ ಅದೇ ಮಾಡೋದು, ನಮಗೆ ಎಲ್ಲರೂ ಒಳ್ಳೆಯವರಾಗಿ. ಹೆಂಗ್ ಒಳ್ಳೆಯದಾಗಬೇಕು ಯಾರು ಹೇಳ್ಕೊಡಲ್ಲ, ಹೌದಾ? ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಯಾರಾದ್ರು? ಒಳ್ಳೆಯದಾಗಿ ಅಂತಂದ್ರು, ಹೆಂಗೆ ಅಂತ ಯಾರು ಹೇಳ್ಕೊಟ್ಟಿದ್ದಾರೆ? ಇನ್ಕ್ಲೂಡ್ ನಿಮ್ಮ ಅಪ್ಪ ಅಮ್ಮನ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ. I am talking of that. Your intervention should have some quality, output ಬರಬೇಕಲ್ವಾ? ಈಗ ಸ್ಟೂಡೆಂಟ್ಸ್ ಸಿಗ್ತಾನೆ ಬಂದಿದ್ದಾರೆ, ಮೊದಲು ನೀವು ಮಾಡಬೇಕಾಗಿದೆ ಅವ್ರು ಇರ್ತಕ್ಕಂಥ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು, ಕಮ್ಯುನಿಕೇಶನ್ ಎಲ್ಲ ಹೇಳ್ಕೊಟ್ಬಿಡ್ತೀರಿ. ಈಗ ನೀವು ಹೇಳಿದ್ರೆ ಟೈಲರಿಂಗು ಟ್ರೆಡಿಷನಲ್, ಇವತ್ತಿಗೆ ಏನು ಹೇಳ್ಕೊಡ್ತಿದ್ದೀರಿ? ಇವತ್ತಿಗೂ ಟೈಲರಿಂಗ್ ಮಾಡ್ತಾ ಇರ್ಬೇಕಾ? ಇಲ್ಲ ಸರ್, ನೆಕ್ಸ್ಟ್ ಕೋರ್ಸ್ ನಲ್ಲಿ ಆಡ್ ಮಾಡ್ತಿದ್ದೀವಿ ಸರ್. ಯಾವ ಕೋರ್ಸ್? ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಮುಂತಾದವು ಮತ್ತೆ ಇಂಟರ್ನೆಟ್ ಇಂದ ಬರೋದು. ಹೇಳಿ, ಯಾವ್ದು ಹೇಳಿ, ನೀವು ಹೇಳಿ. ಮೆಟಾಮೇಜ್ ಬಿಟ್ಬಿಡಿ. ನಿಮಗೆ ಸಮಾಜ ಗೊತ್ತಿರಬೇಕು, ಟ್ರೆಂಡ್ ಗೊತ್ತಿರಬೇಕು, ವ್ಯವಹಾರ ಜ್ಞಾನ ಇರಬೇಕು ನಿಮಗೆ, ಅವಾಗ ನಿಮ್ಗೆ ಅರ್ಥ ಆಗ್ಬಿಡ್ತದೆ. ಎಲ್ಲ ಇವತ್ತಿಗೂ ಟೈಲರಿಂಗ್ ಬಗ್ಗೆ ಮಾತಾಡ್ತಿರಲ್ಲ, ನೋಬಡಿ ಟಾಕ್ಸ್ ಅಬೌಟ್ ಬೊಟಿಕ್ ಬಗ್ಗೆ. ಬೊಟಿಕ್ ಹೇಳ್ಕೊಡ್ತೀರಾ ಅವ್ರಿಗೆ? ಹೇಳ್ಕೊಡಿ, ಯಾಕೆ ಹೇಳ್ಕೊಡಲ್ಲ? ಟೈಲರಿಂಗ್ ಯಾವುದು ಕೊಡಲೇಬಾರ್ದು ಟಾರ್ಗೆಟ್ ಅಂತ ಅದು ಎಕ್ಸಾಸ್ಟ್ ಆಗೋಗಿದೆ, ಸ್ಯಾಚುರೇಷನ್ ಆಗಿದೆ. ಇವತ್ತು ನೀವು ಬೊಟಿಕ್ ಅನ್ನೋದು ಇಟ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್ ಆಸ್ ಅ ಮೇಜರ್ ಆಕ್ಟಿವಿಟಿ ಆಫ್ ಟೆಕ್ಸ್ಟೈಲ್ಸ್. ಇವತ್ತು ಹೆಣ್ಮಕ್ಳು ಅವ್ರ ಬ್ಲೌಸ್ಗಿಂತ ಬ್ಲೌಸ್ ಮೇಲೆ ಮಾಡುವ ಕೆಲಸಕ್ಕೆ ದುಡ್ಡು ಜಾಸ್ತಿ ಖರ್ಚು ಮಾಡ್ತಾರೆ ಅಲ್ವೇನ್ರಿ ಲೇಡೀಸ್? ಅದನ್ನ ಮಾಡೋರು ಯಾರು ಗೊತ್ತಾ? ದಿ ಆರ್ ಆಲ್ ಸ್ಕಿಲ್ಡ್ ಪೀಪಲ್. ಆ ಸ್ಕಿಲ್ ನಮ್ಮಲ್ಲಿ ಕೆಲವರು ಮಾತ್ರ ಗೊತ್ತಿರೋದು, ಅದನ್ನ ಹೆಣ್ಮಕ್ಳಿಗೆ ಹೇಳ್ಕೊಡಲ್ಲ. ನೀವು ಹೇಳ್ಕೊಡಿ, ಅವರು ಒಂದು ಬ್ಯಾಂಕಿಗೆ ಲಿಂಕ್ ಮಾಡಿ 10 ಲಕ್ಷ 15 ಲಕ್ಷ 20 ಲಕ್ಷ ಅವ್ರು ಲೋನ್ ತಗೋತಾರೆ. ಅವ್ರ ಮನೆ ಮುಂದಿನ ಒಂದು ಅಂಗಡಿನ ಅವ್ರ ಮನೆಯಲ್ಲಿ ಒಂದು ಶೆಡ್ ಅಲ್ಲಿ ಶುರು ಮಾಡ್ತಾರೆ. ಅಂಡ್ ದೇ ಆರ್ ಅರ್ನಿಂಗ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಆಫ್ ರುಪೀಸ್. 800 ರೂಪಾಯಿ ಬ್ಲೌಸ್ಗೆ 8,000 ರೂಪಾಯಿ ವರ್ಕ್ ಮಾಡಿಸ್ತಾರೆ. ಆಮೇಲೆ 400 ರೂಪಾಯಿ ಸೀರೆಗೆ 4,000 ರೂಪಾಯಿ ಕೆಲಸ ಮಾಡಿಸಿದ್ದು ನಾನು ನೋಡಿದ್ದೀನಿ. ಬಿಕಾಸ್ ಐ ವಾಸ್ ಅ ಟೆಕ್ಸ್ಟೈಲ್ಸ್ ಕಮಿಷನರ್, ಐ ವಾಸ್ ದ ಒನ್ ಹೂ ಇಂಟ್ರೊಡ್ಯೂಸ್ ಬುಟಿಕ್. ಇವತ್ತವರೆಗೂ ನೀವು ಸೀರೆ ಹಾಕಲಿ ಬುಟಿಕ್ ಬರೋಲ್ಲ, ಯಾರು ಹೇಳ್ಕೊಡಲ್ಲ. ಮತ್ತೆ ಹೆಣ್ಮಕ್ಳಿಗೆ ಏನು ಮೋಟಿವೇಟ್ ಮಾಡ್ತೀರಿ? ಮನೆ ಬಿಟ್ಟು ಎಲ್ಲೂ ಹೋಗೋಂಗಿಲ್ಲ, ನೀವು ಮನೇಲಿ ಇಟ್ಟು ಕೂತ್ಕೊಳ್ಳೋದು, ಆಚೆ ಹೋಗ್ಬೇಡಿ. ಎಲ್ಲೋ ಕೆಲವು ಕಡೆ ನಿಮ್ಗೆ ಇಂಪಾರ್ಟೆಂಟ್ ಮೆಷಿನ್ಸು, ಕೆಲವು ಇಂಪಾರ್ಟೆಂಟ್ ಥ್ರೆಡ್ಸು ಎಲ್ಲ ಸಿಗುತ್ತೆ. ಅದನ್ನು ತಂದುಬಿಟ್ಟು ನೀವು ಮನೇಲಿ ಕೂತ್ಕೊಂಡು ಮಾಡಿದರೆ ನಿಮ್ಮ ಮನೆಗೆ ನಿಮ್ಮ ಹೆಣ್ಮಕ್ಳಿಗೆ ತಂದು ಕೊಡ್ತಾರೆ. ಅಷ್ಟು ಸೀರೆಗಳು, ಅಷ್ಟು ಬ್ಲೌಸ್ಗಳು. Only thing is we need to train ಅವ್ರಿಗೆ ಆಂಟ್ರಪ್ರೆನ್ಯೂರಲ್, ಮ್ಯಾನೇಜರಿಯಲ್ ಸ್ಕಿಲ್ಸು, ಆಂಟ್ರಪ್ರೆನ್ಯೂರಿಯಲ್ ಅದನ್ನೇ ಹೇಳ್ಕೊಟ್ಟಾಗ ಅವ್ರು ಮಾಡ್ತಾರೆ. ಓಕೆ, ಬರೀ ಫೋಟೋ ತೆಗೆದುಬಿಟ್ಟು ಹೆಣ್ಮಕ್ಳಿಗೆ, ಈಗಿನ ಕಾಲ ಹೆಣ್ಮಕ್ಳು ಅವ್ರು ಬರೀ ಒಂದು ಫೋಟೋ ತೆಗೆದು ಯಾವುದು ಅವ್ರ ಮನೆ ಮೇಲೆ ಏನು ತಿಂಡಿ ಮಾಡಿರ್ತಾರಲ್ಲ ಅದು ಪ್ರೆಸೆಂಟೇಷನ್ ಮಾಡಿ ದುಡ್ಡು ಮಾಡ್ತಾರೆ. ಆಮೇಲೆ ಹೋಟೆಲ್ಗಳಿಗೆ ಹೋಗ್ಬಿಟ್ಟು ಆ ಹೋಟೆಲ್ ಇದೆ, ನಾನು ಹೋಟೆಲ್ ಮಾಡಿದ್ದೀನಿ, ನಾನು ಹೋಟೆಲ್ನ ಮಾರ್ಕೆಟ್ ಮಾಡೋಕ್ಕೆ ನನಗೆ ಬರೋಲ್ಲ. ನಿಮಗೆ ಫೋಟೋಗ್ರಫಿ ಗೊತ್ತು, ಮೊಬೈಲ್, ಆ ಮೊಬೈಲಿಂದ ನನ್ನ ಹೋಟೆಲಿಂದ ಎಲ್ಲ ನೀಟಾಗಿ ನೀವು ಫೋಟೋ ತೆಗೆದು ಅದಕ್ಕೆ ಒಳ್ಳೆ ಟ್ಯಾಗ್ಲೈನ್ಗಳು ಕೊಟ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ಅಪ್ಲೋಡ್ ಮಾಡ್ತೀರಿ. ಆ್ಯಂಡ್ ಐ ಆಮ್ ಪೇಯಿಂಗ್ ಯು ಆರ್ ಮೇಕಿಂಗ್ ಮನಿ ಸಿಟಿಂಗ್ ಅಟ್ ಹೋಮ್ ಯೂಸಿಂಗ್ ಯುವರ್ ಮೊಬೈಲ್. ಲುಕ್ ಅಟ್ ದ ಇನ್ವೆಸ್ಟ್ಮೆಂಟ್ ಇಸ್ 0.
Risk is zero. You are doing your work at home and you are being empowered at home unknowingly. This is where the intervention actually makes sense. ಅರ್ಥ ಆಗ್ತಿದ್ಯಾ? ನಿಮ್ಮ ಜಗದೀಶ್ ಮಾತಾಡಕ್ಕೆ you work out a program, you give a public announcement. ಈ ಆತರ ಈಗ ಗೃಹಿಣಿಯರಿಗೆ ಮಾಡಿ. ಬಹಳ ಜನ ಈಗ ಡಿಗ್ರಿ ಮಾಡ್ಕೊಂಡಿರ್ತಾರೆ, ಮದುವೆ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಏನ್ ಕೆಲಸ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. They don't have a outlet. Create an outlet. XS ಇಂದ ಮಾಡಿಬಿಟ್ಟು ಅವ್ರಿಗೊಂದು ಟ್ರೈನಿಂಗ್ ಕೊಡಿ. ಆ ಟ್ರೈನಿಂಗ್ ಕೊಡೋದು ಕೂಡ ಕರ್ನಾಟಕದಲ್ಲಿ ತುಂಬಾ ಜನ ಇಲ್ಲ. ಬೊಟಿಕ್ ಟ್ರೈನರ್ಸ್ ದೇ ವೆರಿ ವೆರಿ ಲೆಸ್. ಐ ಗಾಟ್ ದೆಮ್ ಫ್ರಮ್ ಧಾರವಾಡ when I started doing training. ಈಗ ಬೆಂಗಳೂರಲ್ಲಿ ತುಂಬಾ ಇರಬಹುದೇನೋ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಗೆಟ್ ಮೀ. ಅವ್ರ ಕರೆದೊಂದು ಓರಿಯಂಟೇಷನ್ ಮಾಡಿಸಿ ಒಂದು 50 ಜನ ಗೃಹಿಣಿಯರಿಗೆ ಬೊಟಿಕ್ ನಲ್ಲಿ ಟ್ರೈನ್ ಮಾಡಿ. ನಾವು ಬೇಕಾದ್ರೆ ಸಿಡ್ಪಿಯಿಂದ ಮತ್ತೆ ನಮ್ಮ ನಗರಸಭೆಯಿಂದ ನಲ್ಮಿದೆ ಅಂದ್ರೆ ನಲ್ಮ ಅವರು ಬೇಕಾದ್ರೆ ನಿಮ್ಗೆ ಸಹಾಯ ಮಾಡ್ತಾರೆ, ಸಾಲ ಕೊಡಿಸಿ. ಹೇಳಿ ನೆಕ್ಸ್ಟ್.